ಪ್ರಧಾನಿ ಮೋದಿಗೆ ಅನ್ನುವಂತಹ ಮೇಜರ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಮುನ್ನಡೆಯನ್ನು ಪಡ್ಕೊಳ್ತಾ ಇದ್ದಾರೆ. ವಾರಣಾಸಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಗೆ 6,000 ಮತಗಳ ಹಿನ್ನಡೆ ಆಗ್ತಾ ಇದೆ. ದಿಸ್ ಇಸ್ ರಿಯಲಿ ಸರ್ಪ್ರೈಸಿಂಗ್. ಈ ಏನು ಇದು ಅಲ್ಲ ಇಲ್ಲಿ ನಾವು ಎಣಿಸಿದ್ದು ಒಂದು ರೌಂಡ್ ಅಲ್ಲೂ ಕೂಡ ನರೇಂದ್ರ ಮೋದಿ ಅವರು ಹಿನ್ನಡೆ ಪ್ರಧಾನಿ ನರೇಂದ್ರ ಮೋದಿಗೆ 6,223 ಮತಗಳ ಹಿನ್ನಡೆಯಾಗಿದೆ. ಇಲ್ಲಿವರೆಗೂ ಕೌಂಟಿಂಗ್ ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಲ್ಲಿ ಮುನ್ನಡೆಯನ್ನು ಸಾಧಿಸಿಕೊಳ್ತಾ ಇದ್ದಾರೆ. ಅಲ್ಲಲ್ಲ, ಅದೇ ನಾನು ಹೇಳ್ತಾ ಇರೋದು. ನಾಟ್ ಈವನ್ ಒನ್ ರೌಂಡ್ ವಿ ಎಕ್ಸ್ಪೆಕ್ಟ್ ನರೇಂದ್ರ ಮೋದಿ ಅವರು ಹಿನ್ನಡೆ ಅನುಭವಿಸ್ತಾರೆ ಅಂತ. ಅಲ್ಲಲ್ಲ, ಇಟ್ ಇಸ್ ಸ್ಮಾಲ್ ಸ್ಟಿಲ್ ಅಟ್ ದ ಮೂಮೆಂಟ್ ಇಟ್ಸ್ ಎ ಟ್ರೆಂಡ್. ಈಗ ಏನಂದ್ರೆ ಇಡೀ ದೇಶ ಸುತ್ತಿ ಬಂದ ನರೇಂದ್ರ ಮೋದಿ ಅವರು ಅವರ ಕ್ಷೇತ್ರದಲ್ಲೇ 6,000 ಈವನ್ ಒನ್ ರೌಂಡ್ ಆಗಲಿ ಅದು ಇಟ್ ಈಸ್ ಲಿಟಲ್ ಬಿಟ್ ವರೀಡ್. ಸರ್, ಒಂದು ರೌಂಡ್ ಅಲ್ಲಿ ಆದ್ರೂ 6,223 ಮತಗಳು ಅಂತಂದ್ರೆ ಪ್ರಧಾನಿ ಮೋದಿಗೆ ಒಂದ್ ರೌಂಡ್ ಅಲ್ಲಿ ಹಿನ್ನಡೆ ಆಗಿದ್ದೇ ಇಲ್ಲ. ಬಟ್ ಆಕ್ಚುಲಿ ಇಲ್ಲೊಂದು ತಮಾಷೆ ಆಗ್ತಾ ಇದೆ. ಯಾವ ಸೀಟನ್ನು ಅಖಿಲೇಶ್ ಯಾದವ್ ಅವರು ಬಿಟ್ಟು ಕೊಟ್ಟಿದಾರೋ ಆ ಸೀಟಲ್ಲಿ ಹಿನ್ನಡೆ ಆಗ್ತಾ ಇದೆ. ಉಳಿದ ಎಲ್ಲ ಸೀಟಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಅಂತ ಮಾತನ್ನ ತಪ್ಪು ಮಾಡೋಕ್ಕೋಸ್ಕರ ಬಿಜೆಪಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಒಂದು ಹಿನ್ನಡೆ ಒಂದು ಕ್ಷೇತ್ರದಲ್ಲಿ ಅಲ್ಲ, ನೋಡೋಣ, ಸ್ವಲ್ಪ ವೆಯ್ಟ್ ಮಾಡಿ. ವೆಯ್ಟ್ ಮಾಡಿ. ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರಲ್ಲ, ಇಡೀ ನನ್ ಮುಖ ನೋಡ್ಕೊಂಡು ಓಟ್ ಹಾಕಿ, ನನ್ ಮುಖ ನೋಡ್ಕೊಂಡು ಅವ್ರ ಮುಖ ನೋಡ್ಕೊಂಡು ಅವ್ರಿಗೆ ಓಟ್ ಹಾಕಿಲ್ಲ. ಇಲ್ಲ, ಸ್ವಲ್ಪ ಬೇರೆಯವ್ರಿಗೆ ಇಲ್ಲ ವಿಲ್ ವೇಟ್. ಅಜಯ್ ರಾಯ್ಗೆ ಸದ್ಯ ಮುನ್ನಡೆ ಸಿಗ್ತಾ ಇದೆ. ಬರ್ಲಿ, ಕರೆಕ್ಟ್ ಆದ ಇನ್ಫಾರ್ಮೇಶನ್ ಬರುತ್ತೆ. ಬಂದ ಮೇಲೆ ನೋಡೋಣ ಏನಾಗಿದೆ ಅಂತ ಹೇಳಿ. ಅಲ್ಲ, ಎಲ್ಲಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ. ಇದು ಕೂಡ ಅದೇ ರೀತಿಯ ಚರ್ಚೆ ಆಗ್ಬೋದು. ನಮ್ಮ ಅದೇನು ಇದೇನಿಲ್ಲ. ಸೂರ್ಯಜಿ ಅಲ್ಲ, ಈಗ ಅದನ್ನೇ ನಮಗೆ ಒಟ್ಟಾರೆ ಇಡೀ ಚುನಾವಣೆನ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಇವರೇ ಟೇಕ್ ಓವರ್ ಮಾಡಿದ್ರು. ಎಲ್ಲೂ ಕೂಡ ಬೇರೆ ಬಿಜೆಪಿನಲ್ಲಿರುವಂತ ನಾಯಕರುಗಳಿಗೆ ಅವಕಾಶನೇ ಇಲ್ಲ. ಸ್ಟಾರ್ ಕ್ಯಾಂಪೇನರ್ಸ್ ಇವತ್ತು ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡು ಓಟ್ ಹಾಕಿ ಅಂತ ಏನ್ ಹೇಳ್ತಾ ಇದ್ರಲ್ಲ, ವಾರಣಾಸಿನಲ್ಲಿ ಕಳೆದ ಬಾರಿ 3 ಲಕ್ಷ ಲೀಡಲ್ ಗೆದ್ದವರು 90-200 ಇವತ್ತು ಆರಂಭಿಕ ಹಂತದಲ್ಲಿ 6,000 ಹಿನ್ನಡೆ ಇದೆ ಅಂದ್ರೆ ತುಂಬಾ ದೊಡ್ಡ ಆಘಾತನೇ. India. 217 is India and 291 is NDA. Correct. Yes, Suryaji, ನರೇಂದ್ರ ಮೋದಿ ಅವರ ಇಮೇಜ್ ಇದೆಯಲ್ಲ, ಅದು ವರ್ಚಸ್ಸು ಡೌನ್ ಆಗ್ತಾ ಇದೆ. ಈ ಸತಿ ಅಲ್ಲಿರುವಂಥ ಉತ್ತರ ಭಾರತದಲ್ಲಿ ಒಬ್ಬ ಏನು ಅಗ್ನಿವೀರ್ ಮಾಡಿದ್ದಾರೆ, ಮತ್ತೆ ಬೇರೆ ಬೇರೆ ಯೋಜನೆಗಳು ಮಾಡಿದ್ದಾರೆ, ಅದ್ರ ವಿರುದ್ಧ ಯುವಕರು ವೋಟ್ ಹಾಕ್ತಾ ಇದ್ದಾರೆ. ಸ್ಮೃತಿ ಇರಾನಿ ಕೂಡ ಹಿನ್ನಡೆ. ಸ್ಮೃತಿ ಇರಾನಿ ಅವ್ರಿಗೂ ಹಿನ್ನಡೆ ಅಮೇಥಿಯಲ್ಲಿ. ಇವರೆಲ್ಲ VIP ಕ್ಯಾಂಡಿಡೇಟ್ಸ್ ಲಿಸ್ಟ್ ಅಲ್ಲಿ ಇದ್ದವರು ಸರ್. ಇಲ್ಲ, ರಾಹುಲ್ ಗಾಂಧಿ ಅವರು ಒಂದು ತಪ್ಪು ಮಾಡಿದ್ರು. ಅಲ್ಲಿ ನಿಂತು ಗೆದ್ದಿದ್ರೆ ಇವಾಗ ಗೆಲ್ಲೋ ಅವಕಾಶ. ಅವರು ಅಲ್ಲಿ ನಿಂತಿದ್ರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಮಿಂಚಿನ ಓಟವನ್ನ ಮುಂದುವರಿಸಿದ್ದಾರೆ. ನಿರಂತರವಾಗಿ ಹಿನ್ನಡೆಯನ್ನ ಪಡ್ಕೊಳ್ತಾ ಇದ್ದಾರೆ ಡಿಕೆ ಸುರೇಶ್. 29,209 ಮತಗಳ ಮುನ್ನಡೆಯನ್ನ ಡಾಕ್ಟರ್ ಮಂಜುನಾಥ್ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ನಿರಂತರವಾಗಿ ಹಿನ್ನಡೆ ಆಗ್ತಾನೆ ಇದೆ. ಬಟ್ ಸ್ಟಿಲ್ ದಿಸ್ ಇಸ್ ನಾಟ್ ದ ಫೈನಲ್. ಬಟ್ 29,000 ಮತಗಳು ಅಂತಂದ್ರೆ ಅದು ಕಡಿಮೆ ಮತ ಅಲ್ಲ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ತಮ್ಮ ಮಿಂಚಿನ ಓಟವನ್ನ ಮುಂದುವರಿಸ್ತಾ ಇದ್ದಾರೆ. ಮೂರನೇ ಸುತ್ತಿನಲ್ಲಿ ಚಿತ್ರದುರ್ಗ 8,000 ಮುಂದೆ ಇದೆ. ಚಿತ್ರದುರ್ಗದ ಮಾತಾಡೋಣ ಸರ್. ವಾರಣಾಸಿ ಬಗ್ಗೆ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ಸರ್ಪ್ರೈಸಿಂಗ್. ಒಂದೇ ಕ್ಷೇತ್ರದಲ್ಲೇ ಆದ್ರೂ ಕೂಡ ಇಲ್ಲಿಯವರೆಗಿನ ಮಾಹಿತಿ ಸಿಕ್ಕಿರೋದ್ರ ಪ್ರಕಾರ 6,223 ಮತಗಳು ಅಂತಂದ್ರೆ ಇಟ್ ಇಸ್ ನಾಟ್ ಸೊ ಸಿಂಪಲ್ ಮತಗಳು ಅಲ್ವೇ ಅಲ್ಲ. ಅದು ಡಿಫರೆನ್ಸ್ ಅಲ್ವೇ ಅಲ್ಲ. ಡಿಫರೆನ್ಸ್ ಅಲ್ಲ, ಈಗ ನಡೀತಾ ಇದೆ. ಸ್ವಲ್ಪ ಕಾಯ್ದು ನೋಡೋಣ ಮುಂದೆ ಇದು